श्री मंजुनाथ स्वामी मंदिर आणि हेगडे कुटुंबावर कलंक लावण्यासाठी षडयंत्र रचणाऱ्यांविरुद्ध सखोल चौकशी करून कायदेशीर कारवाई करावी या मागणीसाठी डॉक्टर सिद्धसेन मुनी महाराज यांच्या नेतृत्वाखाली श्री क्षेत्र धर्मस्थळ भक्तांनी रायबाग शहरातील महावीर भवन येथे तहसीलदार सुरेश मुंजे यांना निवेदन सादर केले। रायबाग शहरातील हनुमान मंदिरापासून महावीर भवनापर्यंत मिरवणूक काढून धर्मस्थळ भक्त आणि विविध हिंदू संघटनांच्या पदाधिकाऱ्यांनी यूट्यूबर्स विरुद्ध घोषणा देत आंदोलन केले। यावेळी डॉक्टर सिद्धसेन मुनी महाराज म्हणाले की सरकार जे करू शकले नाही ते कार्य श्री क्षेत्र धर्मस्थळ मंजुनाथेश्वर धर्माधिकारी डॉक्टर वीरेंद्र हेगडे यांनी अनेक सामाजिक क्षेत्रामध्ये केलेले आहे। अशा त्यांच्या विरोधात षडयंत्र रचणाऱ्यांविरुद्ध सरकारने कठोर कारवाई करावी। आपण सर्वांनी एकत्र येऊन डॉक्टर वीरेंद्र हेगडे यांच्या पाठीशी उभे राहिले पाहिजे। धर्मस्थळ रक्षणासाठी येत्या 24 ऑगस्ट रोजी मोठ्या संख्येने धर्मस्थळ येथे येऊन डॉक्टर हेगडे यांना पाठिंबा द्यावा असे आवाहन त्यांनी केले। ಮನೆಯೊಳಗ ಆ ಮಂಜುನಾಥನ ಹಿಂದೆ ಯಾರದಪ್ಪ ಅಂದ್ರೆ ಆ ಪೂಜೆ ವೀರೇಂದ್ರ ಹೆಗಡೆ ಅವರಿಗೆ ಮನೆಯೊಳಗೆ ಇಟ್ಕೊಂಡು ಆ ಪೂಜೆನ ಮಾಡುತ್ತಾರೆ ಅಂತ ಅಪವಾದ ಬಂದ್ರು ಕೂಡ ಬಂದಿದ್ರ ಆ ರಾಮನ ಹಿಂದ ಯಾವ ಪ್ರಕಾರ ರಾವಣ ಮಾಡ್ತಿದ್ದಲ್ಲ ಅದೇ ಪ್ರಕಾರ ಇವತ್ತು ರಾವಣ ಕುಲ್ಲಂತಾರು ಆ ತಿಂಗ್ರೋಡಿ ಸಮೀರ ಜಯಂತಿ ಅನ್ನಂತ ಅನೇಕ ವ್ಯಕ್ತಿಗಳು ಬಂದು ಆ ಧರ್ಮಸ್ಥಳ ಮ್ಯಾಗ ಪೂಜೆ ವೀರೇಂದ್ರ ದೇವರ ಮ್ಯಾಗ ಎಲ್ಲಿ ಒಂದಲ್ಲ ಎರಡಲ್ಲ ಎಷ್ಟೆಷ್ಟು ಹಾಕಿದ್ರು ಕೂಡ ಎಲ್ಲಿ ಸಿಗಲಂತ ಸಮಯಕ್ಕೆ ಆ ದಿನ ಅವನ ಕಣ್ಣು ಬಂದ ದಿನ ಹೇಳ್ತಾಗ ನಾವು ಎಲ್ಲರೂ ಮಾಡ್ತೇವಪ್ಪ ಅಂದ್ರೆ ನೋಡ್ಕೊಂತ ಕುಂತಿಬಿಟ್ಟಿಗೆ ನಾ ಸರ್ಕಾರ ಕೂಡ ಹೇಳ್ತಾನೆ ಸಿದ್ದರಾಮಯ್ಯ ಅವರು ಇಲ್ಲ ಪರಮೇಶ್ವರ್ ಇಲ್ಲಿ ಇಲ್ಲ DK ಶಿವಕುಮಾರ್ ಅವರು ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ SIT ಮಾಡಿದೆ ಅದೇನು ತಪ್ಪಿಲ್ಲ ಮಾಡಿ ಆದ್ರೆ ಏನಿದೆಯಲ್ಲ ನೀವು ಯಾರು ಮಾಡಿದಾರಲ್ಲ ಯಾರು ಅಪವಾದಿಸಿದಾರ ಅವ್ರ ಹಿನ್ನೆಲೆ ಕೂಡ ನೀವು ತೆಗಿಬೇಕು। ತೆಗಿಲ್ಲ ಅಂದ್ರೆ ಇದು ನಿಮ್ಮ ಧರ್ಮ ಕೊಡಲ್ಲ, ನಿಮ್ಮ ಸರ್ಕಾರ ನೀತಿ ಕೊಡಲ್ಲ। ಯಾಕಪ್ಪ ಅಂದ್ರೆ ನಾವೇನು ಕುಂತಿರಲ್ಲ SIT ಮಾಡಿ ಶೋಧನ ಮಾಡಿ ಅದೇನು ತಪ್ಪಿಲ್ಲ। ಪೂಜೆ ವೀರೇಂದ್ರ ಹೆಗಡೆ ಅವರು ಕೂಡ ಹೇಳಿದಾರು ನೀವು ಯಾವ್ದು ಬೇಕಾದ ತನಿಖೆ ಹಾಕ್ಸ್ರಿ ಏನ್ ಬೇಕಾದ ಶೋಧನ ಮಾಡಿ, ಯಾಕಪ್ಪ ನಾವು ತಪ್ಪನೇ ಮಾಡಿಲ್ಲ ಅಂದ್ರೆ ನಾವು ಎದಕ್ಕೂ ಹೆದರಿಕಿಲ್ಲ ಅಂತ ಇದರ ಪೂಜೆ ವೀರೇಂದ್ರ ಹೆಗಡೆ ಅವರು ಕೂಡ ನಾವು ವಿನಂತಿ ಮಾಡ್ಕೊತಾನೆ ಸಿದ್ದರಾಮಯ್ಯ ಅವರಿಗೆ DK ಶಿವಕುಮಾರ್ ಅವರಿಗೆ ಪರಮೇಶ್ವರ್ ಅವರಿಗೆ ಇದು ಏನಿದೆ SIT ಮಾಡಿಲ್ಲ ಇದರಿಂದ ಯಾರು ನಿಮ್ಮ ಅಪವಾದಗೊಂಡಿದ್ದಾರೋ ಯಾರು ಹೇಳಿದಾರಲ್ಲ ಅವರ ಹಿನ್ನೆಲೆ ಏನೈತಲ್ಲ ಇದನ್ನ ತನಿಖೆ ಮಾಡಿಸಲೇಬೇಕು। ಮಾಡಿಸಲಿಪ್ಪ ಅಂದ್ರೆ ಇದು ಸರ್ಕಾರದ ಕೂಡ ಇದು ನೀತಿ ಅಲ್ಲ। ಧರ್ಮಸ್ಥಳ ಒಳಗೆ ಸಾಮೂಹಿಕ ವಿವಾಹ ಮಾಡಿಸಿದ ನಂತರ ಯಾರು ಸಾಮೂಹಿಕ ವಿವಾಹ ಮಾಡ್ಕೊಂಡ್ರು ಅವ್ರ ಹೆಂಡ್ರನ್ನ ಅಲ್ಲಿ ಧರ್ಮಸ್ಥಳ ಮೊದಲೇ ರಾತ್ರಿ ಒಪ್ಪಿಸ್ಬೇಕಂತ ಹೇಳ್ರಿ ನಮಗಿಂತ ಹೇಳಕ್ಕೆ ಇಲ್ಲಿ ನಾಚಿಕೆ ಬರಾಕೈತಿ। ಖರೆ ಹೇಳಿಲ್ಲ ಅಂದ್ರೆ ಧರ್ಮಸ್ಥಳ ಸಹಿತ ಇವತ್ತಿನ ದಿವಸ ಅದಕ್ಕೆ ನಾ ಹೇಳಕ್ಕೆ ಇಷ್ಟಪಡ್ತಿದ್ರೆ ಹೇಳ್ತಾನೆ ಮೊದಲೇ ರಾತ್ರಿಗೆ ಹೆಣ್ಮಕ್ಳನ್ನ ಧರ್ಮಸ್ಥಳದವ್ರಿಗೆ ಒಪ್ಪಿಸ್ಬೇಕು ಅಂತೇಳಿ ಗಿರೀಶ್ ಮಟ್ಟನ್ ಅವ್ರು ಹೇಳ್ತಾರೆ। ಆದ್ರೆ ಅವ್ರಿಗೆ ಗುರ್ತಿಲ್ಲ ಗಿರೀಶ್ ಮಟ್ಟನ್ ಅವ್ರದ್ದು ಕೂಡ ಮದುವೆ ಧರ್ಮಸ್ಥಳದಾಗ ಆಗೈತಿ, ಸಾಮೂಹಿಕ ವಿವಾಹ ಮಾಡ್ಕೊಂಡಾರ ಅವ್ರವ್ರ ಹೆಂಡ್ರ ಒಪ್ಸಿರೇನಲ್ಲಿ ಒಪ್ಸಿರೇನ್ರಿ ಅವ್ರ ಅರೇ ಗಿರೀಶ್ ಮಟ್ಟನ್ ಅವ್ರವ್ರೆ ನಿಮಗೆ ಬುದ್ಧಿ ಇಲ್ಲ, ನಿಮ್ಮ ಹೆಂಡ್ರದ ಮತ್ತು ಇನ್ನುಳಿದ ಹೆಣ್ಮಕ್ಳು ಯಾಕೆ ಮಾನಹಾಸ ಮಾಡ್ತಾ ಇದ್ದಾರೆ ನೀವು? ಸತ್ತಿದ್ರೆ ಹೇಳಿ, ಹೇಳಕ್ಕೇನು ಬೇಡ ಅನ್ನಂಗಿಲ್ಲ। ನಿಮ್ಮದು ಮದುವೆ ಅಲ್ಲೇ ಆಗೈತಿ, ನೀವು ಒಪ್ಸಿದ್ರೇನ? ಇದಕ್ಕೆ ಮೊದಲು ಉತ್ತರ ಕೊಡ್ರಿ। ಮತ್ತು ಇದನ್ನ ಪೊಲೀಸರು ಕೇಳಬೇಕು, ಇದನ್ನ ಪೊಲೀಸರು ಕೂಡ ಇದನ್ನ ವಿಷಯ ಕೇಳಬೇಕು, ಅವ್ರನ್ನ ಅರೆಸ್ಟ್ ಮಾಡಿ ಕೇಳಬೇಕು। ಇದನ್ನ ಇಂಥ ಅಪವಾದಗಳು ಮಾಡಾಕ್ತಾರೋ ಅವ್ರನ್ನ ಕೇಳಬೇಕು ಅವ್ರು ಯಾಕೆ ನೀವು ಇಂಥದ್ದು ಸ್ಟೇಟ್ಮೆಂಟ್ ಕೊಟ್ರಿ, ನಿಮ್ಮದು ಮದುವೆ ಆಗೈತಿ ನೀವು ಒಪ್ಸಿದ್ರೇನ? ಸಾಕ್ಷಿ ಇದ್ರೆ ಅವ್ರ ಹೆಣ್ಮಕ್ಳು ಹೇಳಿ ನೋಡೋಣ ಮುಂದೆ ಯಾವ ಅಪವಾದಗಳು ಬರ್ಕದಾವ। ಯಾಕೆ ಬರ್ಕದಾವ ಅಂದ್ರೆ ಹಿಂದೂ ಧರ್ಮದೊಳಗ ಅತ್ಯಂತ ವೇಗವಾಗಿ ಬೆಳೀತಿರುವಂಥ ಮಠ, ಒಂದು ಸಂಘಟನೆ, ಒಂದು ಮಠ, ಇದನ್ನು ಕೊಲಾಪ್ಸ್ ಮಾಡುವಂಥ ಹುನ್ನಾರ ಕೆಲವೊಂದು ಶಕ್ತಿಗಳು ಅದಕ್ಕೆ ತಯಾರಾಗಿದ್ದವು, ಅದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ ಅವ್ರಿಗೆ ಯಾರು ಮತ್ತೊಬ್ಬರು ನೋಡಿ ಅವ್ರ ಅಕೌಂಟ್ಗೆ 40 ಲಕ್ಷ 20 ಲಕ್ಷ ಅಕೌಂಟ್ ರೊಕ್ಕ ಜಮಾ ಹಾಕಿದವ ಎಲ್ಲಿಂದ ಬರಾಕ್ತಾವ್ರೆ ಅವರು? ಅದನ್ನು ಸರ್ಕಾರ ತನಿಖೆ ಮಾಡಬೇಕು। ತನಿಖೆ ಮಾಡೋದ್ರೆ ಏನ್ ಬೇಕಾದ ಆರೋಪ ಮಾಡೋದು ಸತ್ಯ ಅಲ್ಲ, ಆರೋಪ ಮಾಡಲಿ, ಆರೋಪ ಮಾಡಿದವ್ರನ್ನ ತನಿಖೆ ಆಗಬೇಕಲ್ಲ ಅವರ। ಈ ನನ್ನ ಮ್ಯಾಗ ಆರೋಪ ಮಾಡಿದಾರ, ನನ್ನ ತನಿಖೆ ಮಾಡಾಕ್ತೇನೆ ನೀವು ಮಾಡ್ರಿ, ನಾ ಇಲ್ಲ ನಂತರ ಅವ್ರ ಮ್ಯಾಗ ತನಿಖೆ ಆಗಬೇಕಲ್ಲ, ಅವ್ರನ್ನೂ ಕೂಡ ಅರೆಸ್ಟ್ ಮಾಡಬೇಕಲ್ಲ ಅವ್ರು। ಸರ್ಕಾರ ಯಾಕೆ ಗಪ್ಪದೈತಿ? ಸರ್ಕಾರ ಕೂಡ ಇದಕ್ಕೆ ಉತ್ತರ ಕೊಡಬೇಕು। ಮತ್ತು ಈಗಾಗಲೇ SIT ನೇಮಕ ಮಾಡಿದ್ದಾರೆ,
SIT ನೇಮಕ ಮಾಡಿದ ಪ್ರಕಾರ 18 ಕಡೆ ಆಗುತ್ತಾರೆ. ಒಂದು ಕಡೆನೂ ಎಲ್ಲಿಯೂ ಏನೂ ಸಿಕ್ಕಿಲ್ಲ. ಒಂದು ಕಡೆ ತೆಲಿಗುಂಡಿ ಸಿಕ್ಕಿದ್ದೆ, ಅದು ಗಣಸ ಮನುಷ್ಯ 40 ವರ್ಷ ಹಿಂದೆ ಹೋಗ್ತಿದ್ದೆ ಅದು. यावेळी नंदीकुरळी वीरभद्र स्वामीजी, शंकरानंद स्वामीजी, ज्येष्ठ नेते DC सदलगी, DS नायक, इरगोड पाटील, पारी सुगार, धुळगोड पाटील यांच्यासह जैन समाजाचे नेते, धर्मस्थळ संघाचे सदस्य, विविध संघटनांचे पदाधिकारी उपस्थित होते. संजीव बॅकुडे, KMM मराठी, रायबाग.